ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಡಿಗಾಸ್ ಯಾತ್ರಾ ಚಾನಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನಾವು ರಾಜಸ್ಥಾನದ ಪ್ರವಾಸದ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಮತ್ತು ಒಳನೋಟವನ್ನು ಪಡೆದುಕೊಳ್ಳೋಣ. ರಾಜಸ್ಥಾನದಲ್ಲಿ ಅನೇಕ ವಿಶೇಷತೆಗಳಿದೆ. ಒನ್ ಆಫ್ ದ ಮೇಜರ್ ಟೂರಿಸಮ್ ಸೆಕ್ಟರ್ ಅಲ್ಲಿರುವಂಥದ್ದು. ಸೊ ಪಿಂಕ್ ಸಿಟಿ ಅಂತ ಕರೀತಾರೆ. ಸೊ ಇನ್ನೂ ಏನೇನೋ ಸಿಟಿ ಅಂತ ಕರೀತಾರಂತೆ. ಸೊ ಹಾಗಾದರೆ ಈ ರಾಜಸ್ಥಾನದ ವಿಶೇಷತೆ ಏನು, ಅಲ್ಲಿ ನೋಡಲೇಬೇಕಾದಂತಹ ತಾಣಗಳು ಯಾವುದು, ಇಲ್ಲಿಂದ ಬೆಂಗಳೂರಿಗೆ ಅಡಿಗಾಸ್ ಯಾತ್ರೆ ಮೂಲಕ ಯಾವೆಲ್ಲ ವ್ಯವಸ್ಥೆಗಳನ್ನು ಪ್ರವಾಸಿಗರಿಗೆ ಒದಗಿಸ್ತಾರೆ ಅನ್ನೋದನ್ನು ಈ ವಿಶೇಷ ಎಪಿಸೋಡ್ ನಾವು ಅಡಿಗಾಸ್ ಯಾತ್ರದ ಸ್ಥಾಪಕರಾದ ಕೆ ನಾಗರಾಜ್ ಅಡಿಗ ಅವರಿಂದಾನೇ ತಿಳ್ಕೊಳ್ಳೋಣ. ಬಂದು ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ಅಂದಹಾಗೆ ರಾಜಸ್ಥಾನದ ಬಗ್ಗೆ ಸಾಕಷ್ಟು ಪಿಂಕ್ ಸಿಟಿ ಅಂತ ಕರೀತಾರೆ. ಸೊ ಹಾಗೆ ಇನ್ನೂ ಏನೇನೋ ಸಿಟಿಗಳಿಂದ ಕರೀತಾರಂತೆ. ಸೊ ಏನು ವಿಶೇಷತೆ, ಯಾಕಾಗಿ ರಾಜಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತೀರಾ? ರಾಜಸ್ಥಾನ ಹೆಸರಲ್ಲೇ ಇದೆ, ರಾಜಸ್ಥಾನ. ನಿಜ, ಕರೆಕ್ಟಾಗಿ ಹೇಳಿದ್ರಿ. ಹೌದು, ರಾಜಸ್ಥಾನ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ದೊಡ್ಡ ರಾಜ್ಯಗಳಲ್ಲಿ ಅದು ಒಂದು. ವಿಸ್ತೀರ್ಣದಲ್ಲಿ ಕರೆಕ್ಟ್. ರಾಜಸ್ಥಾನದಲ್ಲಿ ಫೋರ್ಟ್ ಇದೆ, ಕೋಟೆಗಳು, ಪ್ಯಾಲೇಸ್ಗಳಿದೆ, ಅರಮನೆಗಳು, ಡೆಸರ್ಟ್ ಇದೆ, ಮರುಭೂಮಿ, ಥಾರ್ ಮರುಭೂಮಿ, ಹಿಲ್ ಸ್ಟೇಷನ್ ಇದೆ, ಮೌಂಟ್ ಅಬು, ಹಾಗೆ ಲೇಕ್ಸ್ ಇದೆ, ಉದಯಪುರ. ನೀವು ಅಂತಂಥ ಡೆಸರ್ಟು ಅಂತಂಥ ನಗರಗಳಾದರೂ ಜೈಸಲ್ಮೇರ್ ಅಂತ ಊರು ತೊಗೊಂಡ್ರು, ಅಲ್ಲೂ ಲೇಕ್ಸ್ ಇದೆ, ಗಡಿಸರ್ ಲೇಕ್. ಭಾಳ ವೈವಿಧ್ಯಮಯವಾದಂಥ ರಾಜ್ಯ ಅಂತ ಅನ್ಸುತ್ತೆ. ಹೌದು, ಹಿಂದಿನ ರಾಜರುಗಳು ಲೇಕ್ಗೆ ಅಂಥ ಒಂದು ಪ್ರದೇಶಗಳಲ್ಲಿ ನೀರಿನ ಅಗತ್ಯ ಇತ್ತಲ್ಲ, ಡೆಸರ್ಟ್ಗಳಲ್ಲೆಲ್ಲ. ಹಾಗಾಗಿ ಲೇಕ್ಗಳಿಗೂ ಆದ್ಯತೆ ಕೊಟ್ಟಿದ್ದಾರೆ ಅಂತ ಅಲ್ಲಿನ ಇತಿಹಾಸದಿಂದ ನಮ್ಮ ಗೈಡ್ಗಳು ಹೇಳೋದ್ರಿಂದ ತಿಳಿದು ಬರ್ತದೆ. ಓಕೆ. ಹೇಳಬೇಕಂದ್ರೆ ರಾಜಸ್ಥಾನದಲ್ಲಿ ಇದೆ, ಫೋರ್ಟ್ ಇದೆ, ಪ್ಯಾಲೇಸ್ ಇದೆ, ಡೆಸರ್ಟ್ ಇದೆ, ಲೇಕ್ಸ್ ಇದೆ, ಒಂದು ಹಿಲ್ ಸ್ಟೇಷನ್ನು ಇದೆ. ಮತ್ತು ಹೇಳಬೇಕು ಅಂತ ಹೇಳಿದರೆ ತುಂಬ ಅದ್ಭುತವಾದ ಹಿಸ್ಟ್ರಿನೂ ಇದೆ. ರಾಜಸ್ಥಾನ ಒಂದು ನೋಡಲೇಬೇಕಾದಂಥ ಪ್ರದೇಶ. ಅದರಲ್ಲಿ ನಾವು ಒಂದು ಮುಖ್ಯವಾದ ಒಂದು ಸ್ಥಳಗಳ ಬಗ್ಗೆ ಹೇಳ್ತೇನೆ, ಒಂದೆರಡು ಮಾತು. ಖಂಡಿತ. ರಾಜಸ್ಥಾನ ಅಂದ ತಕ್ಷಣ ಜೈಪುರಕ್ಕೆ ನೀವು ಹೇಳಿದಾಗೆ ಪಿಂಕ್ ಸಿಟಿ. ಹೌದು. ಆಮೇಲೆ ವೈಟ್ ಸಿಟಿ ಅಂತ ಹೇಳ್ತಾರೆ ಉದಯಪುರಕ್ಕೆ. ಆಮೇಲೆ ಮತ್ತೊಂದು ಬ್ಲೂ ಸಿಟಿ ಅಂತ ಹೇಳ್ತಾರೆ, ಅಥವಾ ಸನ್ ಸಿಟಿ ಅಂತಲೂ ಹೇಳ್ತಾರೆ ಜೋಧ್ಪುರ. ಹಾಗೆ ಅಲ್ಲಿ ಸೂರ್ಯನ ನಗರಿ ಹೌದು, ಸೂರ್ಯನ ಶಾಖವೂ ಹಾಗೆ ಇರ್ತದೆ. ಎರಡೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇನ್ನೊಂದು ಗೋಲ್ಡನ್ ಸಿಟಿ ಅಂತ ಹೇಳ್ತಾರೆ ಜೈಸಲ್ಮೇರ್. ಅಂದರೆ ಅಲ್ಲಿನ ಸ್ಯಾಂಡ್ ನಿಮಗೆ ಗೋಲ್ಡ್ ಥರ ಕಾಣಿಸುತ್ತೆ ಅಂತ. ಓಹೋ. ಸೊ ಮತ್ತೆ ಇನ್ನೂ ಅದ್ಭುತ, ಈ ಎಲ್ಲ ನಗರಗಳಲ್ಲಿಯೂ ಎಲ್ಲಿ ನೋಡಿದರೂ ಕೋಟೆ, ಆಮೇಲೆ ಅರಮನೆಗಳು, ಹಿಂದಿಂದೆ ರಾಜರ ಇತಿಹಾಸಗಳು, ಮ್ಯೂಸಿಯಂಗಳು, ನಿಮಗೆ ಎಷ್ಟು ನೋಡಿದ್ರು. ಹೌದೌದು, ಪ್ರವಾಸಿಗರಿಗೆ ಒಂದು ಸ್ವರ್ಗ ಅಂತಲೇ ಹೇಳಬೇಕಾಗಿದೆ. ಹೌದು. ಅದ್ರ ಜೊತೆಗೆ ಇದಂತೂ ಎಲ್ಲ ಕಾಮನ್ ಇರ್ತದೆ ನಿಮಗೆ. ಸಂಜೆ ಕೇಮಲ್ ಸಫಾರಿ, ಆಮೇಲೆ ಸನ್ಸೆಟ್ ಆನ್ ಟಾರ್ ಡೆಸರ್ಟ್. ಜೈಸಲ್ಮೇರಲ್ಲಿ ಸ್ಯಾಂಡ್ ಡ್ಯೂನ್ಸ್ ಅಂತ ಹೇಳ್ತೀವಿ. ಆ ಸ್ಯಾಂಡ್ ಡ್ಯೂನ್ಸ್ ಮೇಲೆ ಸನ್ಸೆಟ್ ಆಗೋದು ನೋಡೋದೇ ಒಂದು ಬಹಳ ಅದ್ಭುತ. ಹೌದು, ಅಲ್ಲಿ ಸಹ ಕ್ಯಾಂಪಲ್ಲೇ ಇರ್ತದೆ, ಡೆಸರ್ಟಲ್ಲೇ. ಅಲ್ಲಿ ನಾವು ಯಾವುದೇ ನೀವು ಗ್ರೂಪ್ ಟೂರ್ ಹೋಗಿ, ಫಿಕ್ಸೆಡ್ ಹೋಗಿ, ಲಕ್ಸುರಿ ಟೂರ್ ಹೋಗಲಿ, ಒಂದು ಸ್ಟೇ ಕೊಟ್ಟೆ. ಡೆಸರ್ಟಲ್ಲಿ ಒಂದು ದಿವಸ. ಓ ಫ್ಯಾಂಟಾಸ್ಟಿಕ್. ಹಾಗೆ ಹೇಳಬೇಕು ಅಂದರೆ ಇನ್ನೊಂದು ಅದ್ಭುತ ಅಂತ ಹೇಳಿದ್ರೆ ರಣತಂಬೋರ್ ಅಂತ ನ್ಯಾಚುರಲ್ ಪಾರ್ಕು ಇದೆ, ನ್ಯಾಷನಲ್ ಪಾರ್ಕ್. ಸೊ ರಾಜಸ್ಥಾನದಲ್ಲಿ ಏನಿಲ್ಲ ಏನಿದೆ ಅಂತ ಹೇಳೋದಕ್ಕೆ ಇದು ಒಂದು. ಮಾಂದವಾ ಅಂತ ಇದೆ, ಅರಣ್ಯವೂ ಇದೆ, ಮರುಭೂಮಿ ಇದೆ, ಕೋಟೆ ಕೊತ್ತಲಗಳು ಇದೆ, ಅರಮನೆಯೂ ಇದೆ. ಆದರೆ ಇನ್ನೂ ಮತ್ತೊಂದು ಅದ್ಭುತವಾದ್ದಿದೆ. ಓಕೆ. ನಿಮಗೆ ಎಲ್ಲಿಯೂ ಇಲ್ಲದ ಒಂದು ಬ್ರಹ್ಮನ ದೇಗುಲ. ಬ್ರಹ್ಮನಿಗೆ ಪೂಜೆ ಇಲ್ಲ. ಓಹೋ. ಹೌದೌದು. ಹೌದು. ಆದರೆ ಒಂದೇ ಒಂದು ಜಾಗದಲ್ಲಿದೆ, ಅದೇ ಪುಷ್ಕರ ಅಂತ ಹೇಳಿ. ಪುಷ್ಕರ ರಾಜಸ್ಥಾನದಲ್ಲಿ ಬರ್ತದೆ. ಬ್ರಹ್ಮನ ದೇಗುಲ ಇದೆ ಅಲ್ಲಿ. ಓ ಫ್ಯಾಂಟಾಸ್ಟಿಕ್. ಆಮೇಲೆ ಮುಸ್ಲಿಮರಿಗೆ ಒಂದು ಪವಿತ್ರವಾದ ಸ್ಥಳವು ಅಜ್ಮೀರ್ ಅಂತ, ಅದು ಸಹ ಅಲ್ಲೇ ಬರ್ತದೆ. ಅಜ್ಮೀರ್ ದರ್ಗಾ. ಎಲ್ಲ ಡಿವೋಟಿಸ್ ಹೋಗ್ತಾರೆ, ಮುಸ್ಲಿಮ್ಸ್ ಅಂತಲ್ಲ, ಕೆಲವು ಹಿಂದೂಗಳು ಹೋಗ್ತಾರೆ ಅಂತ. ಅಲ್ಲಿ ಚಾದರ ಹಾಕೋದು ಅಂತ ಇರ್ತದೆ. ಭಾರಿ ಫೇಮಸ್. ಆಮೇಲೆ ಇನ್ನೂ ಒಂದು ಹೇಳಬೇಕಂದ್ರೆ
ನೀವು ಚೈನಾ ವಾಲ್ ಬಗ್ಗೆ ಕೇಳಿದರೆ, ಗ್ರೇಟ್ ವಾಲ್ ಆಫ್ ಚೈನಾ. ಹೌದು, ಅದೇ ವಾಲ್ ನಮ್ಮ ದೇಶದಲ್ಲೂ ಇದೆ ಅಂತ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ನಿಜ ನಿಜ ನಿಜ. ಹೌದು, ಅದು ಸಹ ಇದೆ. ಓ, ಕುಂಬಲಗಡ ಅಂತ ನಮ್ಮ ಕುಂಬಲ್ಗಡ್, ಕುಂಬಲಗಡ ಅಂತ ಬಹಳ ದೊಡ್ಡ ದೊಡ್ಡ ಒಂದು ವಾಲ್, ಚೈನಾ ವಾಲ್ ಥರನೇ. ಓಹೋ, ದೊಡ್ಡ ವಾಲ್. ಅದು ಸಹ ಇದೆ. ಸೊ ಏನಿಲ್ಲ. ಆಮೇಲೆ ದೇವರ ಭಕ್ತಿಗೆ ಹೋಗ್ಬೇಕಂದ್ರೆ ನಾಥದ್ವಾರ ಅಂತ, ಈ ಪಂಚದ್ವಾರಕಗಳಲ್ಲಿ ಒಂದು ನಾಥದ್ವಾರ. ಹೌದು, ನಮ್ಮ ವಿಷ್ಣು ಕೃಷ್ಣನಿಗೆ ಸಂಬಂಧಪಟ್ಟಂಥದ್ದು. ಕೃಷ್ಣ ಯಾವಾಗ ಈ ಮುಘಲರ ದಾಳಿ ಆದವಾಗ ಮಥುರಾದಿಂದ ಕೃಷ್ಣನ ವಿಗ್ರಹವನ್ನು ತಗೊಂಡು ಬಂದು ಪೂಜಾರಿ ಅಲ್ಲಿ ಇಡ್ತಾನೆ. ಅಂದರೆ ಹೊತ್ಕೊಂಡು ಬರ್ಲಿಕ್ಕೆ ಆಗಬೇಕಲ್ಲ, ಓಡ್ಕೊಂಡು ಅಲ್ಲಿ ಬಂದು ಅಷ್ಟೇ ಆಗ್ತದೆ ಅನ್ನುವಂಥ ಕಥೆ. ಅದಕ್ಕೆ ಹಿಂದೆ ಪುರಾಣದ ಇತಿಹಾಸಗಳು ಇದೆ, ಅಲ್ಲೇ ಯಾಕೆ ಬಂದ ಅಂತೇಳಿ ಇದೆ. ಆಮೇಲೆ ಇನ್ನೊಂದು ಶೂರ ವೀರ ಇಂಥದ್ದು ಹೆಸರಾದಂಥ ರಾಣಾ ಪ್ರತಾಪ್ ಸಿಂಗ್. ಕರೆಕ್ಟ್. ಆಮೇಲೆ ತ್ಯಾಗ ಬಲಿದಾನಕ್ಕೆ ಹೆಸರಾದಂಥ ರಾಣಿ ಪದ್ಮಿನಿ, ಚಿತ್ತೋರ್ಗಢ. ನಿಮಗೆ ಆ ಸ್ಟೋರಿ ಕೇಳ್ತಾ ಇದ್ರೆ ಮೈ ಜುಮ್ ಅಂತದೆ. ಹೌದೌದು. ಚಿತ್ತೋರ್ಗಢದ ಕತೆ ಕೇಳಿದರೆ ರಾಣಿ ಪದ್ಮಿನಿ, ಅದು ಆ ಥರದ್ದು 2 ಸಲ ತ್ಯುಹಾರ ಆಗಿದೆ ಅಲ್ಲಿ. 2 ಸಲ ಅವರು ಅಗ್ನಿಗೆ ಹಾರಿದ್ದು ಬರ್ತದೆ. ಒಂದು ರಾಣಿ ಪದ್ಮಿನಿ, ಇನ್ನೊಂದು ಇದೊಂದು. ಮತ್ತೊಂದು ಹಿಸ್ಟ್ರಿ ಬರ್ತದೆ, ತನ್ನ ರಾಜನ ಮಗುವನ್ನು ಬದುಕಿಸ್ಲಿಕ್ಕಾಗಿ ಪನ್ನಾಬಾಯಿ ಅನ್ನೋಂಥವಳು ಸೇವಕಿ ತನ್ನ ಮಗುವನ್ನು ಬಲಿ ಕೊಡುವಂಥದ್ದು. ಏನು ಅದು ಕೇಳಿದ್ರೆ ಆ ಒಂದು ನಮ್ಮ ದೇಶದಲ್ಲಿ ಆ ಇತಿಹಾಸ, ಈ ಮಣ್ಣಲ್ಲಿ ನಡೆದಂಥ ಘಟನೆಗಳು. ರಾಣಾ ಪ್ರತಾಪ್ ಎಷ್ಟೋ 20-30 ವರ್ಷ ಆ ರಾಣಾ ಪ್ರತಾಪನ ಕುದುರೆ ಚೇತಕ್ ಅದು ಅಷ್ಟು ನಂಬಿಕಾರ್ಹ. ಅದು ತನ್ನ ಕಾಲನ್ನು ಕಟ್ಟಾದರೂ ಹೋಗಿ ಸೇಫೆಸ್ಟ್ ಜಾಗಕ್ಕೆ ರಾಣಾ ಪ್ರತಾಪನ ಬಿಡ್ತದೆ ಅಂಥೇಳಿ ನಮ್ಮ ಬಜಾಜ್ ಅವರು ಅದಕ್ಕೆ ಸೇಫೆಸ್ಟ್ ಚೇತಕ್ ಅನ್ನುವಂಥ ಸ್ಕೂಟರ್ ತಂದರು. ಸೊ ಈ ಥರದ ಒಂದು ಇರೋದ್ರಿಂದ ನೋಡಲೇಬೇಕಾದ್ದು. ಹಾಗೆ ಮೌಂಟ್ ಅಬು ಅನ್ನುವಂಥದ್ದೊಂದು ಗಿರಿಧಾಮನೂ ಇದೆ. ಅಲ್ಲಿ ಒಂದು ಲೇಕ್ ಇದೆ, ನಕ್ಕಿ ಲೇಕ್ ಅಂತ. ಅಲ್ಲಿಯೂ ಸನ್ಸೆಟ್ ಫೇಮಸ್ಸು. ಮತ್ತು ಅಲ್ಲಿ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಅವರದ್ದು, ಅಲ್ಲಿ ಅವ್ರದ್ದು ಮಂದಿರ, ಹೌದು, ಮುಖ್ಯ ಕಾರ್ಯಸ್ಥಾನ ಅದು ಇರುವಂಥದ್ದು. ಹಾಗೆ ಜೋಧ್ಪುರದ ಅರಮನೆ, ಸಿಟಿ ಪ್ಯಾಲೇಸ್ ಜೈಪುರದಲ್ಲಿ, ಉದಯಪುರದಲ್ಲಿ ಉಮೇದ್ ಭವನ, ಆಮೇಲೆ ರಾಣಾ ಪ್ರತಾಪ್ ಸ್ಮಾರಕ, ಆಮೇಲೆ ಚಿತ್ತೋರ್ಗಢ. ಎಷ್ಟು ಸ್ಥಳಗಳು ಇದೆ, ಐತಿಹಾಸಿಕ ಸ್ಥಳಗಳು. ಒಂದೊಂದು ನಿಮಗೆ ಹೇಳ್ತಾರಲ್ಲ, ಎಲ್ಲಿಗೆ ಕಲ್ಲು ಹೆಸರು ಹೋಗಿ ಕೋಟೆ ಮೇಲೆ ಐತಿಹಾಸಿಕ ಸ್ಥಳಕ್ಕೆ ಅಂತ ಒಂದು ಅದ್ಭುತ. ಅಂದರೆ ಕೋಟೆ ಇದಷ್ಟೇ ಅಲ್ಲದೆ ಎಲ್ಲ ಇರೋದ್ರಿಂದ ನ್ಯಾಷನಲ್ ಪಾರ್ಕು ಇದೆ, ಡೆಸರ್ಟು ಇದೆ. ಅಂದರೆ ಎವ್ರಿ ಡೇ ನಿಮಗೆ ನಿಮ್ಮ ಸೈಟ್ ಸೀಯಿಂಗ್ ಆಗಲಿ ಇದಾಗಲಿ ಚೇಂಜ್ ಆಗ್ತಾ ಹೋಗ್ತದೆ. ಕರೆಕ್ಟ್. ಸೈಟ್ ಸೀಯಿಂಗ್ ಇದೆ, ಆ್ಯಕ್ಟಿವಿಟೀಸ್ ಇದೆ, ಹೀಗೆಲ್ಲ ಇರೋದ್ರಿಂದಾಗಿ ರಾಜಸ್ಥಾನ ನೋಡಲೇಬೇಕಾದಂಥದ್ದು. ರಾಜಸ್ಥಾನ ಅಂತ ಹೇಳಿದ್ರೆ ನೀವು ಸೆಪ್ಟೆಂಬರ್ನಿಂದ ಪ್ರಾರಂಭವಾಗಿ ಮಾರ್ಚ್ ಏಪ್ರಿಲ್ವರೆಗೂ ಹೋಗ್ಬೋದು. ಬೇರೆ ಸಮಯದಲ್ಲಿ ಸ್ವಲ್ಪ ಸೆಕೆ ಇರ್ತದೆ. ಸೆಕೆ ಇದ್ದಾವಾಗ ಬೆಳಿಗ್ಗೆ ಬೇಗ ಮಾಡಬೇಕು, ಇಲ್ಲ ಸಂಜೆ ನೋಡಿಕೊಂಡು ಹೋಗುವಂಥದ್ದು. ಆದರೆ ನಾವು ಬೆಸ್ಟ್ ಟೈಮ್ ಟು ವಿಸಿಟ್ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರಿಂದ ಹಿಡಿದು ಮಾರ್ಚ್ ಏಪ್ರಿಲ್ವರೆಗೂ ವೀಕ್ಷಣೆ ಮಾಡ್ಬೋದು. ಓಕೆ. ಸೊ ಅಡಿಗಾಸ್ ಯಾತ್ರದಿಂದ ಹೆಸರುವಾಸಿಯಾದಂಥ ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ ಅಡಿಗೆಯವ್ರ ಜೊತೆಗೆ ಅದಂತೂ ಇದ್ದೇ ಇರುತ್ತೆ. ಈ ಎಲ್ಲ ಹೆಚ್ಚಿನ ಸ್ಥಳಗಳನ್ನು ಕವರ್ ಮಾಡ್ತೀವಿ. ಊರಿನ ಊಟೋಪಚಾರ ಸಿಗುತ್ತೆ. ಹೌದು, ನಿಮಗೆ ಹೋಳಿಗೆ ಊಟ ಸಿಗುತ್ತೆ. ಮತ್ತು ಅದಾದಮೇಲೆ ಹೇಳಬೇಕು ಅಂದರೆ ಫಿಕ್ಸೆಡ್ ಡೇಟ್ಸ್ ಅಂತೇಳಿ ಒಳ್ಳೆ ಲಕ್ಸುರಿ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ವ್ಯವಸ್ಥೆ ಆಗುತ್ತೆ. ಆ ದಿನಕ್ಕೆ ಎಷ್ಟು 4 ಜನ 6 ಜನ ಏನು ಬುಕ್ಕಿಂಗ್ ಆಗ್ತಾರೆ ಅದೂ ಸಹ ಇದೆ. ಹಾಗೆ ಅವರವರ ಟೈಮು ಮತ್ತು ಬಜೆಟ್ಗೆ ತಕ್ಕಂತೆ ಕಸ್ಟಮೈಸ್ ಟೂರ್ಸು ಸಹ ಇದೆ. ಸ್ಟ್ಯಾಂಡರ್ಡು, ಡೀಲಕ್ಸು, ಲಕ್ಸುರಿ, ಪ್ರೀಮಿಯಂ ಕ್ಯಾಟಗರಿ, 4 ಸ್ಟಾರ್ 5 ಸ್ಟಾರ್ ಹೋಟೆಲ್ ಬೇಕಂದ್ರೂ ಕೊಡ್ತೀವಿ. ಇವನ್ ಬಜೆಟ್ ಕ್ಯಾಟಗರಿ ಸಾಕು ಅಂದರೆ ಅದನ್ನು ಕೊಡ್ತೀವಿ. ಇವನ್ ನೀವು 2 ಇದ್ರೂ 3 ಜನ ಇದ್ರೂ ನೀವು ಹೇಳಿದ ಡೇಟಿಗೆ ನಾವು ಮಾಡಿಕೊಡ್ತೀವಿ. ಇದಕ್ಕಾಗಿ ನೀವು ರಾಜಸ್ಥಾನವನ್ನು ನಮ್ಮಲ್ಲಿ ಅಡಿಗಾಸ್ ಯಾತ್ರದಲ್ಲಿ ಆಯ್ಕೆ ಮಾಡ್ಕೊಳ್ಬೋದು ಅಂತ ಹೇಳ್ತೀವಿ. ಕನೆಕ್ಟಿವಿಟಿ ಅಂತ ಬಂದರೆ ಬೆಂಗಳೂರಿನಿಂದ ರಾಜಸ್ಥಾನಕ್ಕೆ
ಜೈಪುರ್ ಜೋಧ್ಪುರಕ್ಕೆಲ್ಲ ನೇರ ರೈಲ್ ಸಂಪರ್ಕನೂ ಇದೆ. ಓಕೆ. ಆದರೆ ಈಗಿನ ದಿನದಲ್ಲಿ ಪ್ರವಾಸಕ್ಕೆ ಹೋಗೋರು ಹೆಚ್ಚಿನವರೆಲ್ಲ ವಿಮಾನವನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದರೆ ಇಲ್ಲಿ 2 ದಿನ ಹೋಗಿ ಟಯರ್ಡ್ ಆದ ಈ ಟ್ರೈನಲ್ಲಿ ಎಲ್ಲ ಸಮಯವೂ ಹಾಳಾಗ್ತದೆ ಅಂತೇಳಿ ಹೆಚ್ಚಿನವರು ವಿಮಾನವನ್ನು ಆಯ್ಕೆ ಮಾಡ್ಕೊಳ್ತಾರೆ. ವಿಮಾನವನ್ನು ಆಯ್ಕೆ ಮಾಡಿಕೊಂಡಲ್ಲಿ ವಿಮಾನ ನಿಲ್ದಾಣಗಳು ಬಂದು ಜೈಪುರ ಅಂತೂ ದೊಡ್ಡ ವಿಮಾನ ನಿಲ್ದಾಣ, ಆಮೇಲೆ ಉದಯಪುರದಲ್ಲೂ ವಿಮಾನ ನಿಲ್ದಾಣ ಇದೆ, ಜೋಧ್ಪುರದಲ್ಲೂ ವಿಮಾನ ನಿಲ್ದಾಣ ಇದೆ. ಜೋಧ್ಪುರದಲ್ಲಿದೆ? ಹೌದು. ಹಾಗಾಗಿ ನೀವು ವಿಮಾನ ನಿಲ್ದಾಣ ಇರೋ ಸಮಸ್ಯೆ ಆಗೋದಿಲ್ಲ. ಹೌದು, ಜೈಪುರಕ್ಕಂತೂ ದಿನ 2-3 ಫ್ಲೈಟ್ ನಿರಂತರವಾಗಿ ಹೋಗ್ತದೆ. ಡೈರೆಕ್ಟ್ ಫ್ಲೈಟ್ಸ್ ಇದೆ ಬೆಂಗಳೂರಿಂದ. ಸೊ ಆ ಕಾರಣದಿಂದ ಮತ್ತು ಅಡಿಗಾಸ್ ಯಾತ್ರಾ ಎಲ್ಲರ ನಂಬಿಕಸ್ಥ ಸಂಸ್ಥೆ ಆಗಿದೆ. ಸರ್ವಿಸ್ ಗ್ಯಾರಂಟೆಡ್. ಹಾಗೆ ನಿಮಗೆ ಕಸ್ಟಮೈಸ್ ಟೂರ್ಸ್ ಅಂತ ಹೇಳಿದ್ರು, ಫಿಕ್ಸೆಡ್ ಡಿಪಾರ್ಚರ್ಸ್ ಅಂತ ಹೇಳಿದ್ರು, ನಾವು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರು ನಿಮಗೆ ಇಲ್ಲಿ ಸಹ ನಮ್ಮದು ಏನು ಗ್ರೌಂಡ್ ಸಪೋರ್ಟ್ ನಾವು ಇಲ್ಲಿ ಕೊಡ್ತಾ ಇರ್ತೀವಿ ಆಫೀಸಿಂದ. ಸೊ ಇದೆಲ್ಲ ಕಸ್ಟಮೈಸ್ಗೂ, ಅದಕ್ಕೆ ನಮ್ಮಲ್ಲಿ ಅಡಿಗಾಸ್ ಯಾತ್ರೆಯಲ್ಲಿ ಕಸ್ಟಮೈಸ್ ಹೋಗ್ಲಿಕ್ಕೆ ಭಾಳ ಇಷ್ಟಪಡ್ತಾರೆ. ಸಮಸ್ಯೆ ಅಂತ ಹೇಳಿದ ಮೇಲೆ ನೋಡಿ, ಯಾವುದೇ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆಗೇ ಆಗ್ತದೆ, ನಾನು ಒಪ್ಕೊಳ್ತೇನೆ. ಆದರೆ ಸಮಸ್ಯೆ ಆಗಿದೆ, ಅದು ತಪ್ಪು ಆಗಬಾರ್ದು. ಆದರೆ ಆದ ಮೇಲೆ ಕೂಡಲೇ ಪರಿಹಾರ ಸಿಗಬೇಕು. ಕರೆಕ್ಟ್. ಅದಕ್ಕೆ ನೀವು ಯಾವುದೋ ಕಾಲ್ ಸೆಂಟ್ರಿಗೆ ಒತ್ತಿ 1 ಒತ್ತಿ 2 ಒತ್ತಿ 3 ಒತ್ತಿ ನಿಮ್ಮ ಸೇವೆಗಾಗಿ 4 ಒತ್ತಿ ಅನ್ನೋದ್ರಲ್ಲಿ ಕಸ್ಟಮರು ನಿರಾಸೆ ಆಗ್ತಾನೆ. ಹಾಗಾಗಿ ನಾವು ಯಾವುದೇ ಕಸ್ಟಮೈಸ್ ಇರಲಿ, ಯಾವುದೇ ಇದಿರಲಿ, ಫಿಕ್ಸೆಡ್ ಇರಲಿ, ನಾವು ನೇರವಾಗಿ ನಾವು ಅವ್ರನ್ನ ಕಸ್ಟಮರ್ ಕೇರ್ ಡೈರೆಕ್ಟಾಗಿ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ. ಅವ್ರು ಎನಿ ಟೈಮ್ ಏನಾದರೂ ಸಮಸ್ಯೆ ಆದಲ್ಲಿ ಅವ್ರಿಗೆ ಕೋಆರ್ಡಿನೇಷನ್ ಇಮಿಡಿಯೇಟ್ಲಿ ಸಾಲ್ವ್ ಆಗ್ತದೆ, ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಸಾಲ್ವ್ ಆಗುತ್ತೆ ಇಮಿಡಿಯೇಟ್. ಹೌದು. ಫ್ಯಾಂಟಾಸ್ಟಿಕ್. ನಿಜಕ್ಕೂ ಕೂಡ ತಾವು ಹೇಳಿದಾಗೆ ಐತಿಹಾಸಿಕ ರಾಜಸ್ಥಾನದ ನಗರಗಳನ್ನು, ಅಲ್ಲಿನ ಮರುಭೂಮಿಯನ್ನು ಏನೆಲ್ಲ ಭಾಳ ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಸ್ಥಳಗಳಿದೆ, ಅದನ್ನೆಲ್ಲ ಭಾಳ ಅದ್ಭುತವಾಗಿ ವಿವರಿಸಿ. ಹಾಗೆ ಹೇಳಬೇಕಂದ್ರೆ ಇನ್ನೂ ಒಂದು ಏನಂತ ಹೇಳಿದರೆ, ಇದೆಲ್ಲದರ ಜೊತೆಗೆ ನಮ್ಮಲ್ಲಿ ಅಣುವನ್ನು ಇದು ಮಾಡಿದರು, ಟೆಸ್ಟ್ ಮಾಡಿದರು, ಪೋಖ್ರಾಣಂ. ಕರೆಕ್ಟ್. ಅದು ಸಹ ರಾಜಸ್ಥಾನದಲ್ಲೇ ಬರ್ತದೆ. ಅಂದರೆ ರಾಜಸ್ಥಾನದ ಕೊಡುಗೆ ನಮ್ಮ ದೇಶ, ನಾವು ತಿಳ್ಕೊಂಡು ಡೆಸರ್ಟ್ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ದೇಶದ ಎಕಾನಮಿಯಲ್ಲಿಯೂ ಸಹ ರಾಜಸ್ಥಾನದ ಒಂದು ಪಾಲು ಎಲ್ಲ ರೀತಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜ. ಎಕಾನಮಿ ಇರ್ಬೋದು, ದೇಶದ ರಕ್ಷಣೆ ಇರ್ಬೋದು, ಇದೆಲ್ಲ ವಿಚಾರದಲ್ಲೂ ಕೂಡ ರಾಜಸ್ಥಾನ ಕೊಡುಗೆ ಭಾಳ ಅದ್ಭುತವಾಗಿರುವಂಥದ್ದು. ಅದು ರಾಣಾ ಪ್ರತಾಪನ ಕಾಲದಿಂದ ಪೋಖ್ರಾಣಂ ಅಣುಸ್ಥಾವರ ಪರಮಾಣು ಪರೀಕ್ಷೆ ತನಕ ಭಾಳ ಅದ್ಭುತವಾದಂತಹ ಕೊಡುಗೆಗಳನ್ನು ಕೊಟ್ಟ ರಾಜಸ್ಥಾನದ ವೀಕ್ಷಣೆಗೆ ನಮ್ಮ ಕರ್ನಾಟಕದ ಆಸಕ್ತರು, ಕನ್ನಡಿಗರು ಹೋಗಲೇಬೇಕಾದ ಜಾಗ. ಸೊ ಅದಕ್ಕೋಸ್ಕರ ಅಡಿಗಾಸ್ನಿಂದ ನೀವು ಅಲ್ಲಿ ಡೆಸರ್ಟ್ನಲ್ಲಿ ಇದ್ಕೊಂಡೆ ಹೋಳಿಗೆ ಊಟ ಸವಿತಾ ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಯಾತ್ರೆಯ ವ್ಯವಸ್ಥೆಯನ್ನು ಅಡಿಗಾಸ್ ಯಾವ ರೀತಿ ಕಲ್ಪಿಸುತ್ತೆ ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮಹತ್ವದ ಮತ್ತು ವಿಶಿಷ್ಟ ವಿಡಿಯೋಗಳಿಗೋಸ್ಕರ, ಟೂರಿಸಂ ಬಗ್ಗೆ ಮಾಹಿತಿಗೋಸ್ಕರ ಮತ್ತು ಅಡಿಗಾಸ್ ಯಾತ್ರಾದ ಪ್ರವಾಸಿ ವಿಶೇಷತೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.